ಮಾದನಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಮಹಿಳೆಯ ಸಾವಿನ ಒಂದು ವಿಚಾರ ಇನ್ನೂ ಕೂಡ ನಿಗೂಢವಾಗಿರುವಂಥದ್ದು. ಸರಗಳತನ ಮಾಡುವಂತಹ ಸಂದರ್ಭದಲ್ಲಿ ಸಮಸ್ಯೆ ಆಗಿ ಸಾವಾಗಿದೆ ಅಂತ ಆರೋಪವಿತ್ತು. ಆದರೆ ಈಗ ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಪ್ರಕಾರವಾಗಿ ಜೊತೆಯಲ್ಲಿ PM ರಿಪೋರ್ಟ್ ಅಲ್ಲಿ ಎಲ್ಲೋ ಒಂದು ಕಡೆ ಹಾರ್ಟ್ ವಿಚಾರಕ್ಕೆ ಅಂದ್ರೆ ಹೃದಯ ಸಂಬಂಧಿಯ ಸಮಸ್ಯೆಯಿಂದ ಅವರು ಸಾವನ್ನಪ್ಪಿರಬಹುದು ಅಂತ ಹೇಳ್ತಾ ಇದ್ದಾರೆ. ಆ ಜೊತೆಗೆ ಈಗ ಹಾರ್ಟ್ ಸರ್ಜನ್ಗೂ ಕೂಡ ರಿಪೋರ್ಟ್ ಕಳಿಸ್ತಾ ಇದೆ, ಫೈನಲ್ ರಿಪೋರ್ಟ್ ಬೇಕು ಅಂತೇಳಿ. ಈ ಒಂದು ವಿಚಾರದ ಬಗ್ಗೆ ಅವರ ಕುಟುಂಬಸ್ಥರು ಏನು ಹೇಳ್ತಾರೆ ಅವ್ರ ಬಗ್ಗೆ ಮಾತಾಡ್ಸೋಣ. ಅವರ ತಂಗಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಮೇಡಮ್, ಈಗ ಪ್ರೈಮರಿಯಾಗಿ ಒಂದು PM ರಿಪೋರ್ಟ್ ಅಲ್ಲಿ ಹಾರ್ಟ್ ಒಂದು ಪ್ರಾಬ್ಲಮ್ ಇಂದ ಅವರೇನೋ ಕಾಸ್ ಆಫ್ ಡೆತ್ ಆಗಿರಬಹುದು ಅಂತ ಸಸ್ಪೆಕ್ಟ್, ಬಟ್ ಹಾರ್ಟ್ ಸರ್ಜನ್ಗೆ ಫೈನಲ್ ರಿಪೋರ್ಟ್ ಕೇಳಿದ್ದಾರೆ. ಬಟ್ ನೀವೇನು ಹೇಳ್ತೀರಿ ಮೇಡಮ್ ಈ ಒಂದು ಸಾವಿನ ವಿಚಾರವಾಗಿ? ಸರ್, ಹಾರ್ಟ್ ಅಟ್ಯಾಕ್ ಅಂತ ಆಗಿದ್ರೆ ಫೈನಲ್ ರಿಪೋರ್ಟ್ ಅದು ಸರಿ ಇತ್ತು ಅಂತಂದರೆ ಅದನ್ನು ನಾವು ಸರಿ ಅಂತ ಅನ್ಕೋಬೋದು. ಆದರೆ ಕತ್ತಲ್ಲಿ ಮಾಂಗಲ್ಯ ಚೈನ್ ಇಲ್ಲ ಅಲ್ವಾ? ಅವ್ರು ಬೆಳಗ್ಗೆ ಹೊರಗಡೆ ವಾಶ್ರೂಮಿಂದ ಬಂದ ತಕ್ಷಣ ಈ ಥರ ಆಗಿದೆ ಅಂತ ನನಗೆ ಕಾಲ್ ಮಾಡಿ ಹೇಳಿದರು. ನಾವು ಬಂದು ಹಾಸ್ಪಿಟ್ಲಲ್ಲಿ VP ಮ್ಯಾಗ್ನಸಲ್ಲಿ ನೋಡಿದ್ವಿ. ಆದಾಗ ಅವರು ಏನೂ ಇದಿಲ್ಲ, ವಿಕ್ಟೋರಿಯಾಗೆ ಹೋಗ್ಬೇಕಂತ ಹೇಳಿದ್ರು, ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗತ್ತೆ ಅಂತ. ಅಲ್ಲಿ ಹೋದ್ವಿ, ಪೋಸ್ಟ್ ಮಾರ್ಟಮ್ ಹತ್ರ ಇದ್ವಿ. ನಾನು ನೋಡಿದೆ, ಕತ್ತಲಾಗಲಿ ಕೈಯಲ್ಲಾಗಲಿ ಮುಖದಲ್ಲಾಗಲಿ ಏನೂ ಮಾರ್ಕ್ ಇರಲಿಲ್ಲ. ಮತ್ತೆ ಇನ್ನೊಂದು ಸರಿ ಪೋಸ್ಟ್ ಮಾರ್ಟಮ್ ಒಳಗಡೆ ಕರೆದು ತೋರಿಸಿದ್ರಲ್ವ, ಆವಾಗ ಕಿವಿಲಿ ಬ್ಲಡ್ ಬರ್ತಾ ಇತ್ತು. ಈ ಕಿವಿ ರೈಟ್ ಸೈಡಲ್ಲಿ ಬ್ಲಡ್ ಬರ್ತಾ ಇತ್ತು, ಮೂಗಲ್ಲಿ ನೊರೆ ಥರ ಗೊಣೆ ಥರ ಬರ್ತಾ ಇತ್ತು. ಅಷ್ಟು ಬಿಟ್ಟರೆ ಮಾಂಗಲ್ಯ ಚೈನ್ ಕತ್ತಲ್ಲಿ ಇಲ್ಲ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ನಮಗೆ ನಮ್ಮ ಭಾವನೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಆಗಿದೆ ನೋಡಮ್ಮ ಜ್ಯೋತಿಗೆ ಬಾಮ್ಮ ಅಂತ ಹೇಳಿದ್ರು. ಹಿಂಗೆ ಡೆತ್ ಆಗಿದೆ ಅಂತ ಗೊತ್ತಾಗಿಲ್ಲ. ಹಿಂಗೆ ಹೇಳಿದ್ರಲ್ವ, ನಾವು ಬಂದು VP ಮ್ಯಾಗ್ನಸಲ್ಲಿ ನೋಡಿದಾಗ ಹಾಸ್ಪಿಟ್ಲಲ್ಲಿ ಇದ್ಲು. ಅದಷ್ಟು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ಮನೇಲಿ ಆ ಥರ ತೊಂದರೆ ಆ ಥರ ಎಲ್ಲ ಏನಾದರೂ ಇದ್ದರೆ ಹೇಳ್ಕೊಂಡಿರೋಳು. ನನಗೆ ಅವರು ತಾಯಿ ತಂದೆ ಥರನೇ, ಅಕ್ಕ ಭಾವ. ನನಗೇನಾದರೂ ತೊಂದರೆ ಆಗಲಿ ಪರ್ಸ್ನಲಿ ಏನಾದರೂ ಇದ್ದಿದ್ರು ಅವ್ರಿಗೆ ಹೇಳ್ತಾ ಇದ್ದೆ. ಆ ಥರ ಪ್ರಾಬ್ಲಮ್ಸ್ ಇದ್ದರೆ ಅವಳು ನನ್ನ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಳು. ಆ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಏನೂ ಇಲ್ಲ. ಮಾಂಗಲ್ಯ ಚೈನ್ ಏನಾಗಿದೆ, ಅವರು ಯಾವ ಥರ ಸಾವಾಯಿತು ಅದನ್ನು ಗೊತ್ತಾಗಬೇಕಷ್ಟೇ. ಅಂದರೆ ಈಗ ನೀವು ಹಾರ್ಟ್ದ ವಿಚಾರವಾಗಿ ಕೂಡ ಅವ್ರಿಗೆ ಹೆಲ್ತ್ ಮೊದಲು ಮೆಡಿಸಿನ್ಸ್ ತಗೊತಾರಿಲ್ಲ, ಆ ಥರ ಇದ್ರೆ ತಗೊಳ್ಬೋದು ಅಂತ ನಿಮ್ಮ ಅಣ್ಣ ಕೂಡ ಹೇಳ್ತಾ ಇದ್ರು. ಅಂದರೆ ಇಲ್ಲ ಅವಳು ಫಿಸಿಕಲ್ ಫಿಟ್ಟಾಗಿ ಹೆಲ್ದಿಯಾಗಿದ್ದಾಳೆ. ಅವಳು ಯಾವ ಥರದ್ದು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ ಅವಳು ಮೆಡಿಸನ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋದಲ್ವಾ, ಹಾಗಾಗಿ ಅವ್ರಿಗೆ ಮಂತ್ಲಿ ಚೆಕಪ್ ಇದ್ದೇ ಇರುತ್ತೆ. ಆ ಥರ ಹೆಲ್ತ್ ಇಶ್ಯೂಸ್ ಏನಾದರೂ ಸ್ಮಾಲ್ ಇಂಜುರಿ ಇದ್ರೂ, ಏನಾದರೂ ಒಂದು ಸಣ್ಣ ಪೆಟ್ಟಾದ್ರೂ ಅವಳು ಫೋನ್ ಮೂಲಕ ನಮ್ಗೆ ಹೇಳಿರೋಳು, ಈ ಥರ ಆಗಿದೆ, ಇಲ್ಲ ಐ ಪ್ರಾಬ್ಲಮ್ ಆಗಲಿ ಕೈದಾಗಲಿ ಕಾಲು ಏನೇ ಆಗಿದ್ರು ಅವಳು ಸಣ್ಣದಾದ್ರೂ ಫೋನ್ ಮಾಡ್ತಾಯಿದ್ಲು, ಏನಾದರೂ ಶೇರ್ ಮಾಡ್ಕೋತಾ ಇದ್ಲು. ಆ ಥರ ಪ್ರಾಬ್ಲಮ್ ಏನೂ ಇಲ್ಲ, ಹೆಲ್ತ್ ಪ್ರಾಬ್ಲಮ್ ಅಂತ ಅವಳಿಗೆ ಯಾವುದೇ ಇಲ್ಲ. ಬಟ್ ಹಾರ್ಟ್ಗೆ ಸಂಬಂಧಪಟ್ಟಂತೆ ಸಡನ್ಲಿ ಒಬ್ರಿಗೆ ಆಗುತ್ತೆ, ಒಂದು ವೇರಿಯೇಷನ್ ಸಂಬಂಧಪಟ್ಟಂತೆ ಟೈಮಿಂಗ್ಸು ಎಷ್ಟೊತ್ತಿಗೆ ಆಯಿತು ಅಂತ ನಿಮ್ಮ ಬಾವರು ನೋಡ್ಕೊಂಡಿರುವಂಥದ್ದು. ಬಟ್ ಇಲ್ಲಿ ಇನ್ಸಿಡೆಂಟ್ ಆಗಿರುವಂಥದ್ದು ಯಾವ ಆ ಟೈಮಿಂಗ್ಸ್ ಎಷ್ಟೊತ್ತಿಗೆ ಆಗಿದ್ದು ಬೆಳಿಗ್ಗೆ? ಸರ್, ಅದು ನನಗೆ ವಿಷಯ ಗೊತ್ತಾಗಿದ್ದು 6:30ಗೆ. ಅವರು ಮಂಡೇ ಅಲ್ವಾ, ಸಂಡೇ ಎಲ್ಲೋ ಮದುವೆ ಮುಗಿಸ್ಕೊಂಡು ಬಂದಿದ್ದಾರೆ. ಫಂಕ್ಷನ್ಸ್ ಸಂಡೇ ಹೋಗ್ತಾ ಇರ್ತಾರೆ, ಯಾರಾದರೂ ಫಂಕ್ಷನ್ಸ್ಗೆ ಹೋದಾಗ. ಮಂಡೇ ಮಾರ್ನಿಂಗು 5 o'clockಗೆ ಅವರು ವಾಶ್ರೂಮ್ಗೆ ಹೋಗಿ ಬಂದಿದ್ದೀನಿ. ಅದಾದಮೇಲೆ ಅವರು ನಮ್ಮ ಅಕ್ಕ ಹೋಗಿದ್ದಾರೆ. ಬಂದು ಸೋಮವಾರ ಇದೆ ಅಲ್ವಾ, ಪೂಜೆ ಅದು ಇದು ಇರುತ್ತೆ. ಮಾರ್ನಿಂಗ್ 8:30ಗೆ ಅವ್ರು ಆಫೀಸ್ಗೆ ಹೋಗ್ಬೇಕಲ್ವಾ, ಮನೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಆ ಟೈಮಲ್ಲಿ ಅದಾಗಿದೆ ಅಂತ ಹೇಳಿದ್ರು. ಅಷ್ಟು ಬಿಟ್ಟರೆ ನನಗೆ ಬೇರೆ ಹೊರಾಂಗಣದಲ್ಲೇ ಆಗಿರುವಂತ ಮೇಡಮ್, ಮನೆ ಅಂದ್ರೆ ರೋಡಲ್ಲ, ಮನೆ ಹೊರಾಂಗಣದಲ್ಲಿ ಆಗಿದೆ ಅಂತ ಹೇಳಿದ್ರು. ಬಟ್ ನಾನು ನೋಡಿಲ್ಲ, ನಾನು ನೋಡಿರೋದು ಹಾಸ್ಪಿಟ್ಲಲ್ಲಿ ನೋಡಿರೋದು ಬಿಟ್ಟರೆ ಬೇರೆ ಇನ್ನೆಲ್ಲೂ ಏನು ವಿಷಯ ಗೊತ್ತಿಲ್ಲ ಸರ್. ನೀವು ಚೈನ್ ಏನಾಯ್ತು ಅನ್ನೋದು ಇಂಪಾರ್ಟೆಂಟ್ ಆಗಿ ನೀವು ಕೇಳ್ತಾ ಇದ್ದೀರಿ. ಮಾಂಗಲ್ಯ ಚೈನ್ ಏನಾಯ್ತು, ಅವಳು ಯಾವ ಥರ ಸಾವಾಯಿತು ಅದು ಗೊತ್ತಾಗ್ಬೇಕು ಸರ್. ಯಾರೇ ಮಾಡಿರಲಿ ಇಲ್ಲ ಏನಾಗಿದೆ ಅವಳಿಗೆ ಅನ್ನೋದು ಗೊತ್ತಾಗ್ಲೇಬೇಕು. ಮನೆಯವ್ರ ನಡುವೆ ಆ ಥರದ್ದು ಏನು ಸಮಸ್ಯೆಗಳು, ಯಾರೊಬ್ರು ಚೈನ್ ತಗೊಂಡು ಇರ್ಬೋದು ಅಂತ ಅಲಿಗೇಷನ್ ಇಲ್ಲ ಸರ್, ಆ ಥರ ಏನಿಲ್ಲ. ನಮ್ಮ ಭಾವ ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಅವಳನ್ನ ಕರ್ಕೊಂಡು ಹೋಗೋದಾಗ್ಲಿ ಕರ್ಕೊಂಬರೋದಾಗ್ಲಿ ನಮ್ಮನ್ನು ಅವ್ರು ಕೇರ್ ತೊಗೊಂಡು ನೋಡ್ಕೋತಾ ಇದ್ರು. ಏನೇ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ರಿಲೇಟಿವ್ಸ್ ಹುಡುಗ ಯಾರು ತಗೊಂಡೋಗಿದ್ದಾರೆ ಚೈನ್ ಅನ್ನೋ ಥರ ಇತ್ತು, ಆ ಥರ ಯಾವುದೂ ಇಲ್ಲ. ಇಲ್ಲ ಸರ್, ಅವರು ಬೆಳಗ್ಗೆ ನೋಡಿದ್ದಾರಲ್ವಾ, ಅವರು ಹೋಗುವಾಗ ನೈಟ್ ಸರ ಹಾಕೊಂಡಿದ್ದಾಳಲ್ವ, ಅವಳು ಫಂಕ್ಷನಿಂದ ಬಂದಮೇಲೆ ಇಯರಿಂಗ್ಸ್ ಮಾತ್ರ ಬಿಚ್ಚಿಟ್ಟಿದ್ದಾಳೆ. ಕತ್ತಲಿರೋ ಸರ ಹಾಗೆ ಇದೆ, ನೋಡಿದ್ದಾರೆ. ಯಾವತ್ತೂ ತೆಗಿತಾ ಇರಲಿಲ್ಲ ಮಾಂಗಲ್ಯ ಚೈನ್. ಅವಳು ಮಾಂಗಲ್ಯ ಚೈನು ಯಾವತ್ತೂ ತೆಗಿಯಲ್ಲ. ಅವಳು ಮಾಂಗಲ್ಯ ಚೈನ್ ಬಿಚ್ಚಬೇಕಾದ್ರೆ ಅದ್ರ ಮೇಲೆ ಅವಳಿಗೆ ತುಂಬ ಇದು ಅಪಾರ ಅದೆಲ್ಲ ಬಿಚ್ಚಿ ಇಡಲ್ಲ ಅವಳು.
ಈಗ ಫೈನಲ್ ಆಗಿ ಏನು ಹೇಳ್ತೀರಿ ಮೇಡಮ್, ಈ ಪೊಲೀಸರ ಇನ್ವೆಸ್ಟಿಗೇಷನ್ದು ಜಸ್ಟ್ ಹೆಲ್ತ್ ರೀಸನ್ಸ್ ಅಲ್ಲ, ನಮಗೆ ಅದೊಂದೇ ಅಲ್ಲ, ನಮಗೆ ಈ ಸರ ಹುಡುಕು ಅದ್ರ ಪತ್ತೆ ಮಾಡಿ ಅಂತ ಹೇಳ್ತೀರಾ ನೀವು ಪೊಲೀಸರಿಗೆ? ಹೌದು, ಪೊಲೀಸವರು ಇದನ್ನ ಮಾಡಲೇಬೇಕು. ಸಾವು ಹೆಂಗಾಗಿದೆ, ಮಾಂಗಲ್ಯ ಚೈನ್ ಎಲ್ಲಿ ಹೋಯ್ತು, ಅದೆರಡು ಅವರು ನಮಗೆ ತಿಳಿಸ್ಲೇಬೇಕು. ಓಕೆ, ಸೊ ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ನಿರ್ಮಲಾ. ಎಸ್, ಇದಿಷ್ಟು ಮೃತ ಜ್ಯೋತಿವರ ತಂಗಿಯಾದಂಥ ನಿರ್ಮಲಾ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಭಟ್ಟ, ನ್ಯೂಸ್ 18 ಬೆಂಗಳೂರು. ಹೆಂಗಾಯ್ತು ಏನಾಯ್ತು ಅನ್ನೋದು ಗೊತ್ತಾಗೇ ಇಲ್ಲ. ನೆನ್ನೆ ಏನು ಕಳೆಯ ಆ ಸರನೇನಾ ಕತ್ತಲ್ಲಿ ಮೊಬೈಲ್ ತಗೊಂಡ್ರೆ ಚೆನ್ನಾಗಿದೆ. ಆಯ್ತು, ಸ್ವಲ್ಪ ಕಡ್ಡ ಅಮ್ಮ ಆಮೇಲೆ ಬಂದಿದ್ದ ಘಟನೆ ಆದ್ಮೇಲೆ ಎಲ್ಲ ನನ್ನ ಹೆಣ್ಮಂಗ್ಳ ಬಂದಿತ್ತು. ಹಂಗೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.